ಈ ಮಾತು ನಿಮಗೂ ಅಪ್ಲೈ ಆಗುತ್ತಾ? ಇನ್ನು ರೆಗ್ಯುಲರ್ ನಿರ್ಮಾಪಕರೆಲ್ಲ ಒಂದು ಕಡೆ ಹೋಗ್ಬಿಡ್ತೀವಿ ಅನ್ನೋ ಥರ. ಕೆ ಮಂಜು ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ, ಸ್ಟಾರ್ಗಳಿಗೆ ಸಿನಿಮಾಗಳನ್ನು ಮಾಡಿದ್ದಾರೆ. ಬಟ್ ಈಗಿರೋಂಥ ಪರಿಸ್ಥಿತಿಗೆ ಎಲ್ಲೋ ಸಿನಿಮಾ ಬಿಟ್ಟು ಬೇರೆ ಬಿಸ್ನೆಸ್ ನೋಡ್ಕೊಳ್ಳೋಂಥ ಪ್ಲ್ಯಾನ್ ಆಗ್ತಿದೆಯಾ ಹೆಂಗೆ ಅಂತ? ಸರ್ ಇದು ನಾನು ಅಂತಲ್ಲ, ಕೆ ಮಂಜು ಆಗ್ಬೋದು, ರಾಕ್ಲೈನ್ ವೆಂಕಟೇಶ್ ಆಗ್ಬೋದು, ಇವತ್ತು ಎಕ್ಸ್ಕ್ಲೂಸಿವ್ ಯಾರೇ ಆಗ್ಬೋದು, ನಾವೇನಂತೀವಿ, ನಾವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರೋದು ನಾವೆಲ್ಲ ಆಸೆ ಬೀಳೋರು. ಆ ಥರ ಆಯ್ತಾ ಇಲ್ಲ. ಇಲ್ಲಿ ರೆಗ್ಯುಲರ್ ಪ್ರೊಡ್ಯೂಸರ್ ಸಿನಿಮಾ ಮಾಡಲಿ, ಸಿನಿಮಾ ಗೆಲ್ಲಿಸ್ತಾನೆ ನಾನು. ಈಗ ನಮಗೆ ಗೊತ್ತು ಯಾವ ಸಿನಿಮಾ ಮಾಡಿದ್ರೆ ಏನು ಗೆಲ್ಲುತ್ತೆ ಅಂತ. ಇದಾಯ್ತಲ್ಲ ಇಲ್ಲೇನಾಯ್ತಂದರೆ ಅವನು ಯಾರೋ ಹೊಸಬರುಗಳು ಬಂದು ಅವ್ರಿಗೆ ಏನು ರೀ ಕೆಲವ್ರು ಪೊಲಿಟಿಕಲ್ ಬಂದವ್ರೆ ಸಿನಿಮಾದವರೆಲ್ಲ, ತುಂಬ ಜನ ಪೊಲಿಟಿಕಲ್. ದಯವಿಟ್ಟು ಸರ್ ತಾವೊಂಚೂರು ಸರ್ವೆ ಮಾಡಿ, ಚಿತ್ರಗಳು ನಡೀತದೆ, ಆಲ್ಮೋಸ್ಟ್ ಆಲ್ ಪೊಲಿಟಿಕಲ್ಸ್ ಜಾಸ್ತಿ ಇದ್ದಾರೆ. ರಾಜಕೀಯದ ಹಿನ್ನೆಲೆಯುಳ್ಳ, ಆಸಕ್ತಿ ಉಳ್ಳ, ದುಡ್ಡು ತಂದು ಹಾಕೋ ಶಕ್ತಿ ಉಳ್ಳ ಚಿತ್ರರಂಗಕ್ಕೆ ತುಂಬ ಜನ ಇದ್ದಾರೆ. ಅವರು ಆಶೀರ್ವಾದ ಜಾಸ್ತಿ ಇದೆ. ಇರಲಿ ಬಿಡಿ ಪಾಪ, ಒಳ್ಳೆಯದಾಗಲಿ. ಅಂದರೆ ಹೊಸಬ್ರು ಬಂದರೆ ಮತ್ತೊಂದಿಷ್ಟು ಜನಕ್ಕೆ ಹೊಸಬ್ರಿಗೆ ಅವಕಾಶ ಸಿಗುತ್ತೆ, ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು ಒಂದು ರೀತಿ ಒಳ್ಳೇದನ್ಸಲ್ವಾ? ಹಾಗಾದ್ರೆ ಹೇಗೆ ಅಂತ. ಈಗ ಅದೇ ರಾಜಕೀಯ ಕ್ಷೇತ್ರದಿಂದ ಬಂದವರಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಿಂದ ಬಂದವರಾಗಿರ್ಬೋದು, ಅವ್ರು ಬಂದವ್ರು ಯಾರು ಮಾಡ್ತಾವ್ರೆ? ಅವ್ರು ಕರೆಕ್ಟಾಗಿ ಮಾಡ್ತಾಯಿಲ್ಲ, ವೇಸ್ಟೇಜ್ ಮಾಡ್ತಾನೆ. ಕರೆಕ್ಟಾಗಿ ಮಾಡಿ ತಪ್ಪು ಸರ್, ನೀವು ಬರಬೇಡಿ ಅಂತ ಹೇಳಕ್ಕೆ ನಾವಿಲ್ಲಿ ಯಾರೂ ಅಲ್ಲ, ಎಲ್ಲ ಪ್ರತಿಯೊಬ್ಬರು ಅಂದರೆ ಮಾಡುವ ರೀತಿ ಮುಖ್ಯ. ಇವಾಗ ನೀನು ಬಂದು ನೀನು 5 ರೂಪಾಯಿ ಕೊಟ್ಟು ನಾವು ನಿನಗೆ 50,000 ಕೊಡ್ತೀವಿ, ತೊಗೊಂಡಾಗ ನೀನು 2.5 ಲಕ್ಷ ಇಸ್ಕೊಂಬಿಟ್ರೆ ನೆಕ್ಸ್ಟ್ ನೀನೇನು ಮಾಡ್ತೀಯಾ? ನಿನ್ನಂತೂ ಅಂಥವನ್ನೇ ಹುಡ್ತೀಯ ಅಲ್ವಾ? ಇವತ್ತು ಎಷ್ಟು ಜನ ಕಲಾವಿದರು, ತುಂಬ ಕಲಾವಿದರು ಚೆನ್ನಾಗಿದ್ದಾರೆ, ಇನ್ನು ತುಂಬ ಚೆನ್ನಾಗಿ ಕಲಾವಿದ್ರು ಕೆಲಸ ಇಲ್ಲ ಪಾಪ. ಎಲ್ಲ ಕಲಾವಿದ್ರು ಕೆಲಸ ಇಲ್ಲ. ಕೆಲವು ಕಲಾವಿದ್ರು ತುಂಬ ಕೋಆಪ್ರೇಷನ್ ಇದ್ದಾರೆ. ರೆಗ್ಯುಲರ್ ಪ್ರೊಡ್ಯೂಸರ್ಗೆ ಇವತ್ತು ನಮ್ಮ ಹಳೆ ಸ್ಟಾರ್ಗಳು ನಮಗೆ ಗೊತ್ತಿದ್ದಂಗೆ ಅವರು ರೆಗ್ಯುಲರ್ ಪ್ರೊಡ್ಯೂಸರ್ ಅವ್ರು ಯಾವತ್ತೂ ಇಲ್ಲ ಅನ್ನಲ್ಲ. ಯಾವುದೇ ಕಲಾವಿದ, ದೊಡ್ಡ ಕಲಾವಿದ ಆಗ್ಬೋದು, ಕಾಮಿಡಿ ಆಗ್ಬೋದು, ಮತ್ತು ರೆಗ್ಯುಲರ್ ಪ್ರೊಡ್ಯೂಸರ್ ಅಂದರೆ ಅವರು ಸರ್ ಇಲ್ಲ ಸರ್ ನೀವೇನು ಡೇಟ್ ಹೇಳಿ, ಅವ್ರು ಗೊತ್ತಿರ್ತೀನಿ ಅಂತ ಕೊಡಬೇಕು ಅಂತ ತೊಗೊಳ್ತಾರೆ, ಅದು ಮಾಡ್ತಾರೆ. ನಮ್ಗೆ ವರ್ಕೌಟ್ ಆಗ್ತಾಯಿಲ್ಲ ಪಾಪ. ಅವರು ಬೇರೆ ಇರ್ತಾವ ಜಾಸ್ತಿ ತೊಗೊಂಡ್ರು, ಕೆಲವ್ರು ಇರ್ತಾರೆ ನಮ್ಮ ಹೊರ್ತಾವ ತೊಗೊಳ್ಳಲ್ಲ, ರೆಗ್ಯುಲರ್ ಪ್ರೊಡ್ಯೂಸರ್ ತೊಗೊಳ್ಳಲ್ಲ, ತುಂಬ ರೀಸನಬಲ್ ಇರ್ತದೆ. ನಮ್ಗೆ ವರ್ಕೌಟ್ ಆಗ್ತಾಯಿಲ್ಲ ಪಾಪ. ನಾವು ಯಾಕೆ ಅವ್ರನ್ನ ಕಮ್ಮಿ ಮಾಡೋಕ್ಕೆ ಇಷ್ಟಪಡಬೇಕು ಅಲ್ವಾ? ಯಾರೋ ಪುಣ್ಯಾತ್ಮ ಕೊಡ್ತಾನೆ ತೊಗೊಳ್ಳಿ, ನಾವೇ ಇಟ್ಕೊಳ್ಳಿ. ಯಾವಾಗಲೂ ಬರ್ತದೆ ಮಳೆಗಾಲ ಚಳಿಗಾಲ ಬಂದಾಗ ಸುನಾಮಿ ಬಂದ ಉಚ್ಕೋತಾ ಇರಿ ಒಂದು 2-3 ವರ್ಷ, ಆಮೇಲೆ ಖಾಲಿ ಆದಾಗ ನಾವು ಇದ್ದೇ ಇರ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಸರ್ ಇದೆಲ್ಲದರ ಜೊತೆಗೆ ಅದೇ ದರ್ಶನ್ ಅವ್ರಿಗೆ ಸಿನಿಮಾ ಮಾಡೋ ವಿಚಾರ ಕೂಡ ಮಾತಾಡಿದ್ರು ಇತ್ತೀಚೆಗೆ. ಸೊ ಈಗ ಅವ್ರು ಹೊರಗಡೆ ಬಂದಿದ್ದಾರೆ, ಆ ಥರದ್ದೇನಾರ ವಿಚಾರ, ಸೊ ಭೇಟಿ ಮಾತುಕತೆ ಏನಾಗ್ತಿದೆ ಅನ್ನೋದು? ಸರ್ ದರ್ಶನ್ ನಮ್ಮ ಕನ್ನಡ ಚಿತ್ರರಂಗದ ಒಂದು ಆಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಸ್ ದಿ ಒನ್ ಆಫ್ ದಿ ಬೆಸ್ಟ್, ನನ್ನ ಫೇವ್ರೇಟ್ ಕೂಡ, ಒಳ್ಳೆ ಹುಡುಗ ಸರ್. ಇವಾಗ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ, ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಅಪರಾಧಿ ಇಲ್ಲ, ಆರೋಪಿ ಅಷ್ಟೇ ಅವರು. ಅದರಿಂದ ನಿಜವಾಗ್ಲೂ ಮುಕ್ತರಾಗ್ತಾರೆ. ನಾನು ಅದರಿಂದ ಅವ್ರಿಗೆ ಸಂಬಂಧ ಇಲ್ಲ, ಅವ್ರು ಹೊರಬಗ್ತಾರೆ ನನಗೆ 100% ನಂಬಿಕೆ ಇದೆ. ನಾನು ದರ್ಶನ್ ಜೊತೆ ಸಿನಿಮಾ ಮಾಡೋಕ್ಕೆ ತುಂಬ ಆಸೆ ಇದೆ, ಸಿನಿಮಾನ ಮಾಡ್ತೀನಿ ಕೂಡ. ಅವ್ರಿಗೆ ತುಂಬ ಪಾಪ ಒಂದು ಮಾತು ಆಡ್ತಾಯಿಲ್ಲ, ತುಂಬ ನೊಂದೋಗ್ಬಿಟ್ಟವ್ರು ಅಂತ ಕಾಣ್ತದೆ ನನಗಂತೂ. ಅವ್ರು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಅವನ ಘಟ, ಒಂದು ರೋಷ ಅಂದರೆ ಯಾವತ್ತೂ ಅವ್ನು ಮನಸ್ಸಲ್ಲಿ ವಿಷಯ ಇಟ್ಕೊಳ್ಳಲ್ಲ. ಇನ್ನಷ್ಟು ಡೇಟಾಗಿ ಮಾತಾಡ್ಬಿಟ್ಟು ಅಷ್ಟು ಇದು ಮಾಡ್ತಾನೆ. ಆಮೇಲೆ ಹಿಂದೆಗಡೆ ಹೋದ್ಮೇಲೆ ಅವ್ರ ಬಗ್ಗೆ ಮಾತಾಡಲ್ಲ. ಈಸ್ ಒನ್ ಆಫ್ ದಿ ಗುಡ್ ಪರ್ಸನ್, ತುಂಬ ಒಳ್ಳೆಯ ವ್ಯಕ್ತಿ. ದಯವಿಟ್ಟು ದರ್ಶನ್ ಅವ್ರನ್ನ ಮನವಿ ಮಾಡ್ತೀನಿ, ನೀವು 2-3 ಸಿನಿಮಾ ಮಾಡಿ ಬ್ರದರ್. ಇಂಡಸ್ಟ್ರಿ ತುಂಬ ಚೆನ್ನಾಗಿರ್ತದೆ, ತುಂಬ ಜನ ಬದುಕ್ತಾರೆ. ಏನೋ ಒಂದು ಕೈ ಘಟನೆ ಆಗೋಗ್ಬಿಟ್ಟಿದೆ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ದಲೆ ನೀವೆಲ್ಲ ಸಿನಿಮಾ ಮಾಡಿ. ನಿಜವಾಗ್ಲೂ ನೀವು ನಮ್ಮಲ್ಲಿ ದರ್ಶನದ ಒಂದು ಪಾಲಿಸಿ ನಂಗೆ ಖುಷಿ, ರೆಗ್ಯುಲರ್ ಪ್ರೊಡ್ಯೂಸರಿಗೆ ಸಿನಿಮಾ ಮಾಡ್ತಾರೆ. ಆಮೇಲೆ ಅವ್ರು ಯಾರು ಹೇಳ್ತಾರೆ ಡೈರೆಕ್ಟ್ ಅವರೇ ಕತೆ ಹೇಳಬೇಕು, ಖುಷಿ ಆಯ್ತದೆ. ಈಸ್ ಒನ್ ಆಫ್ ದಿ ಬೆಸ್ಟ್. ನಮ್ಮ ಚಿತ್ರರಂಗದ ತುಂಬ ಜನ ಎಲ್ಲ ಕಲಾವಿದರಿದ್ದಾರೆ, ಅದರಲ್ಲಿ ದರ್ಶನ್ ನನಗೆ ಬಾಕ್ಸ್ ಆಫೀಸ್ ಸುಲ್ತಾನು, ಮಾಸ್ ಹೀರೋ. ಆಮೇಲೆ ಒಂದು ಸತಿ ಮಾತು ಕೊಟ್ಟರೆ ಅಪ್ಪ ಮಾತನ್ನ ಚೇಂಜ್ ಮಾಡಲ್ಲ. ನಾನು ತುಂಬ ಕೇಳಿದ್ದೆ, ಆಮೇಲೆ ನೋಡಿದ್ದೀನಿ. ಆಮೇಲೆ ಏನಿದ್ರೆ ಸುಮ್ಮನೆ ಬೇಕು ಅಂತ ಕಿಂಡಲ್ ಮಾಡ್ತಿದ್ರು, ಇವಾಗ ಅದು ಮಾಡೋದಂಗಂತದೆ. ನಿಮ್ಮ ಮೊದಲು ಹೆಂಗಿದ್ರೆ ಹಂಗೀರಿ ದರ್ಶನ್, ನೋ ಡೌಟ್ ನಿಮ್ಮನ್ನು ಭಗವಂತ ನಿಜವಾಗ್ಲೂ ಕೈ ಬಿಡಲ್ಲ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.